ಕೆರೆ ತಾಲೂಕಿನ ಮೀರಸಾಬಿಹಳ್ಳಿ ಸಮೀಪದ ರಾಣಿಕೆರೆಯಿಂದ ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿರುವ ನೀರನ್ನು ತಕ್ಷಣ ನಿಲ್ಲಿಸಿ ತೂಬನ್ನು ಪೊಲೀಸ್ ಭದ್ರತೆಯಲ್ಲಿ ಮುಚ್ಚಬೇಕು ಎಂದು ಸಂಘಟನೆಗಳು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ವೀರಣ್ಣ ನೇತೃತ್ವದಲ್ಲಿ ರೈತರು ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಿ ನಿರಂತರ ನೀರು ಹರಿದರೆ ಕೆರೆ ಖಾಲಿಯಾಗಿ 30-40 ಗ್ರಾಮಗಳ ಅಂತರ್ಜಲ ಹಾಗೂ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಲಿದೆ ಎಂದು ಎಚ್ಚರಿಸಿದರು. ರೈತರ ಪ್ರಕಾರ ಈಗಾಗಲೇ ಕೆರೆಯಲ್ಲಿ ಸುಮಾರು 1.5 ಅಡಿ ನೀರು ಕಡಿಮೆಯಾಗಿದ್ದು 3 ಚೆಕ್ ಡ್ಯಾಂಗಳು ಭರ್ತಿಯಾಗಿವೆ. ಇದೇ ರೀತಿ ನೀರು ಹರಿದರೆ ಅಂತರ್ಜಲ ಮಟ್ಟ ಕುಸಿಯುವ ಸಾಧ್ಯತೆಯಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಾಸಕರ ಸೂಚನೆಯಂತೆ ನೀರು ಬಿಡುಗಡೆ ಮಾಡಲಾಗಿತ್ತು. ಇದೀಗ ರೈತರ ಬೇಡಿಕೆಯಂತೆ ತಕ್ಷಣ ತೂಬು ಮುಚ್ಚದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವರು ಇದ್ದಾರೆ ಸರ್, ಇಂಜಿನಿಯರ್ ಕೂಡ ಅದೇ KDP ಮೀಟಿಂಗಲ್ಲೇ ಇದ್ದಾರೆ ಸರ್. ಈಗ ಹಿರಿಯೂರಲ್ಲಿ ಇದ್ದಾರಂತೆ ಎಮ್ ಎಲ್ ಎರ್ ಪೂರ್ವಭಾವಿ ಸಭೆ ಕರೆದಿದ್ದಾರೆ ಅಲ್ಲಿ ಶಾಸಕರೆಲ್ಲ. ಹಂಗಾಗಿಬಿಟ್ಟು ಈಗ ಅವ್ರನ್ನ ಕರ್ಸೋಕ್ಕೆ ಈಗ ಪ್ರೇಮ್ಗೆ ಹೇಳಿದ್ದಾರೆ ಸರ್. ಈಗ ರವಿಕುಮಾರ್ನವರು ಒಂದು 12 ಗಂಟೆಗೆ ಹೇಳಿದ್ದಾರೆ ಸರ್, 12-12:30 ಹಂಗೆ ಬರ್ಬೋದು ಅಂತಂತ ಹೇಳಿದ್ದಾರೆ. ಅವ್ರ ಮಾಹಿತಿ ಪ್ರಕಾರವಾಗಿ ಈಗ ಪೊಲೀಸ್ ರಕ್ಷಣೆ ತಗೊಂಡು ನಾನು ನಿಲ್ಲಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ನಿಮಗೆ ಒಪ್ಪಲಿಲ್ಲ ಅಂದರೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದೀವಿ ಸರ್. ಒಳಗಾಗಿ 15 ನಿಮಿಷದ ಒಳಗಾಗಿ ಸಂಬಂಧಪಟ್ಟ ಇಂಜಿನಿಯರ್ಗೆ ನಾವು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಶಾಸಕರಿಂದ ಅವರಿಗೆ ಗಮನ ಹರಿಸಿ ಈಗ ಆಲ್ರೆಡಿ ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ದಾರಂತೆ. ನಿನ್ನೆ ಸಾಯಂಕಾಲ 5 ಗಂಟೆ 5 ನಿಮಿಷಕ್ಕೆ ನಾನು ತೂಬು ಬಂದ್ ಮಾಡೋಂಥ ಸಂದರ್ಭದಲ್ಲಿ ನನಗೆ ಆ ಕಡೆ ಹುಡುಕನಕುಂಟೆ ಕೆರೆ ಎಲ್ಲ ನನಗೆ ತೊಂದರೆ ಮಾಡಿದರು. ಹಂಗಾಗಿಬಿಟ್ಟು ನನಗೆ ಪೊಲೀಸ್ ರಕ್ಷಣೆ ಕೊಡಿ, ನನಗೆ ಪೊಲೀಸ್ ಬಂದೋಬಸ್ತ್ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಈಗ 10 ಗಂಟೆ 5 ನಿಮಿಷಕ್ಕೆ ಮನವಿ ಮಾಡಿದಾರಂತೆ. ಈಗ ಅವ್ರು ಬರ್ತಿದ್ದಂಗೆ 12 ಗಂಟೆ ಮೇಲ್ಪಟ್ಟು ಈಗ ಪೊಲೀಸ್ ರಕ್ಷಣೆ ತಗೊಂಡು ಹೋಗ್ಬಿಟ್ಟು ನಾನು ನಿಲ್ಲಿಸೋಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಇಂಜಿನಿಯರ್ ರವಿಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರ್. ಇದ್ರ ಮೇಲ್ಪಟ್ಟು ನಮ್ಮ ಕಣ್ಣನ್ನೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅದು ನಮಗೆ ಯಾವತ್ತೂ ಕೂಡ ಅದು ಕೆರೆಗೆ ಚೆಕ್ ಡ್ಯಾಮ್ಗೆ ಹರಿಸ್ತಕ್ಕಂಥದ್ದು, ಕಾಲುವೆಗೆ ಹರಿಸ್ತಕ್ಕಂಥದ್ದು ಇತಿಹಾಸ ಇಲ್ಲ, ಸಂವಿಧಾನ ಇಲ್ಲ. ಆಮೇಲೆ ಅಮರನಾರಾಯಣ ಅವರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ಅದನ್ನು ನಾವು AC ಅವರು ಬಂದಿದ್ದ ದಿವಸ ಕೂಡ ನಮ್ಮ ವಾದ ಇತ್ತು. ಆಯಿತು, ಎಲ್ಲರಿಗೂ ಕೂಡ ನಾವು ಗೌರವ ಕೊಟ್ಟಿದ್ದೇ ಆಗಿದೆ. ಈಗ ಏನು 1 ಅಡಿ ನಮ್ಮ 1 ಅಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು, ಅದ್ರ ಪ್ರಕಾರವಾಗಿ ನೀರು ಹೋಗಿದೆ. ಈಗ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ರಕ್ಷಣೆ ತಗೊಂಡು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅವರು ಹೇಳಿದ್ದಾರೆ ಸರ್. ಇಷ್ಟು ನಮ್ಮ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ. ಧನ್ಯವಾದ. ನಿನ್ನೆ ಮತ್ತು ಇಂಜಿನಿಯರ್ ಹೋದಾಗ 100 ಜನ ಅವ್ರು ಬಂದಾಗ ಮತ್ತು ಅದೇ ಪೊಲೀಸು ಬಂದೋಬಸ್ತ್ ಕರ್ಕೊಂಡೋಗಿ ತೂಬು ಹಾಕ್ಸ್ಬೇಕು ತಾನೆ, ತೂಬು ಹಾಕ್ಸಿಲ್ಲ ಅವರು. ಮತ್ತು ಒಬ್ಬರು ಅವ್ರು 100 ಜನ. ಅದಕ್ಕಾಗಿ ಏನೇ ಆಗಲಿ ಇವತ್ತು ನಾವು AC ಮಾಡಿದ್ವಿ. ಇಲ್ಲ ಒಂದು ತೂಬು ಆಗಲಿ, ಇಲ್ಲ 4 ತೂಬು ಇರ್ತದೆ. ಯಾಕಂದ್ರೆ ನೀರು ಅಷ್ಟು ಬಿಟ್ಬಿಟ್ಟು ಅವರೇ ಚೆನ್ನಾಗಿರಲಿ. ಸುಮಾರು 30 ಹಳ್ಳಿಗೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ. 30 ಹಳ್ಳಿಗೆ ಇಡೀ ಮಣಕನೂರು ತಾಲೂಕು ಹತ್ತಕ್ಕೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಅದರಿಂದನೂ ಯಾವುದೇ ಕಾರಣಕ್ಕೂ ಹೂವು ಹಾಕಬೇಕು, ಬಿಡೋಂಗಿಲ್ಲ. MLA ನಾವು